ಎಲ್ಲಪ್ಪ ಕೆಬಿ ಅವ್ರು ಬರ್ತೀನಿ ಅಂದ್ರು ಫ್ರೀ ಕರೆಂಟ್ ಹಾಕೊಡಕ ಬರ್ನೇ ಇಲ್ಲ. ನಾನು ಕೂಲಿ ಕಾಸು ಕೊಡಕ 3 ತಿಂಗಳು ಆಯ್ತಲ್ಲ ಕೊಟ್ಟು. ನನ್ ಗಂಡ ತೆಂಬುಳ್ಳಿ ಕೆಲಸ ಮಾಡ್ತಾನ, ಬಂದಾಗ ಫೀಸ್ ಕೊಡ್ತೀನಿ. ಎಲ್ಲ ಬಂದ ಇನ್ನೂ ಸಂಬಳ ಹಾಕಿಲ್ಲ ಇರಪ್ಪ, ಕೊಡ್ತೀನಿ. ಜಲ್ದಿ ಕೊಡಿ ಸರ್ ಪೇಮೆಂಟ್. ಫಸ್ಟ್ ಇದು ನೋಡ್ಸಿ ಮುಗಿಸ್ಬಿಡು. ಅದಾದ್ಮೇಲೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಡಿಸೈನ್ ಹಾಕ್ಬಿಡು ಆಯ್ತಪ್ಪ. ಯಾಕ ಯಾರ ಹೊಸಬ್ರು ಅವ್ರು ಗೊತ್ತಾಗ ಯಾರವ ಅಂತ? ಅವಳು ಬಂದ್ಬಿಡಲ್ಲ ನನ್ಗೆ ಗೊತ್ತು. ಬನ್ನಿ ಆಮೇಲೆ ಹೇಳ್ತೀನಿ. ನಡಿ ಮತ್ತೆ ಫಸ್ಟ್. ನೋಡಪ್ಪ ನಾ ಹೇಳಿದಾರ ಇದಕ್ಕೆ 3 ಲಕ್ಷ ರೂಪಾಯಿಂದು ಡಿಸೈನ್ ಆಯ್ತಾ, ಮಾಡಿಸ್ಬಿಡಿ ಆಯ್ತಾ. ಇನ್ನು ಅದಾದ್ಮೇಲೆ ಇಲ್ಲಿಗ ಮ್ಯೂಸಿಕ್ ಬರ್ತಲ್ಲ ಲೈಟು, ಅದು ಒಂದ್ 2 ಲಕ್ಷ ರೂಪಾಯಿಂದ ಹಾಕ್ಸ್ಬಿಡಿ ಇರ್ಲಿ ತೆಗಿ. ಓ ಯಾವಾಗ ಬಂದ್ರಿ? ಇವಾಗ ಬನ್ನೋ ಕಾಕ ಮಾತಾಡ್ಕೋಕಂತ ಬನ್ನಿ ಅಕ್ಕ. ಯಾವ ರೂಮು ಏನು ಎತ್ತ ಗೊತ್ತಿಲ್ಲ, ಬಾ ಒಂಚೂರು ನೀನೇ ತೋರ್ಸೋ. ಬರ್ತಿದ್ದಾಳ ನೋಡಪ್ಪ. ಇದಕ್ಕೆ 3 ಲಕ್ಷ ರೂಪಾಯಿ ಹೇಳಿದ, ಇದಕ್ಕೆ 2 ಲಕ್ಷ ರೂಪಾಯಿ ಹೇಳಿದ, ಒಟ್ಟಿಗೆ 5 ಲಕ್ಷ ಆಯ್ತು. 1 ಲಕ್ಷ ಜಾಸ್ತಿನೇ ಹಾಕಿನ ಅಕೌಂಟ್ಗ. ಒಟ್ಟಿಗೆ ಬೇರೆ ಗಿರೆ ತಗೋಬ. ಇನ್ನು 3 ತಿಂಗಳು ಕಾಸಿನಾಗ 60,000 ಕೊಟ್ಟಿಲ್ಲ ನೆಡ್ತಿ. ಇಲ್ಲಿ ನೋಡ್ರ 6 ಲಕ್ಷ ಬ್ಯಾಂಕಲ್ಲಿ ತಗೊಂತಲ್ಲ ಮರ್ಯಾ. ಬಾಯಿಗೆ ಏನ್ ಸಿಗಿಸ್ಕೊಂಡಿದ್ದ ಅಲ್ಲಿ ಹೇಳ್ಬೇಕಾನೆ. ನೀ ಏನ್ ಶಿಕ್ಷಣ ನೀ ಹೇಳಕ್ ಇರ್ತಾನೆ. ನಂಗೆ ಏನಾದ್ರು ಹೇಳ್ಬಿಟ್ರೆ ಆ ಬಾಯಿಗೆ ನಂಗೆ ಸಿಗಿಸ್ಬಿಡ್ತಾರ. ನಡಿ ಇದು ದೇವ್ರ ಮನ. ಇಲ್ಲಿಗ ಲಕ್ಷ್ಮಿದು ಬೆಳ್ಳಿದ್ರಲ್ಲಿ ಕೊರಿಸೋ ಅಂತ ಮೇಲ್ಕ. ಅಯ್ಯೋ ಏನಕ್ಕ ಇಷ್ಟು ವೈಭೋಗ ಕಟ್ಟಿದೆ ಮನೆನ. ಎಷ್ಟು ಖರ್ಚಾಯ್ತು? ಎಲ್ಲ ಸೇರಿ 1 ಕೋಟಿನೇ ಆಗೋಯ್ತು. 1 ಕೋಟಿ? ಏನ್ ಮಾಡೋ, ಇನ್ನೂ 50 ಲಕ್ಷ ರೂಪಾಯಿ ಕೆಲಸ ಅದ, ಮಾಡಿಸ್ತೀನಿ ಕಕ್ಕ ಬಿಡಲ್ಲ. ನಾ ಅದೇನ ನಿನ್ ಗಂಡ ಬೀಗ ಕೇಳ್ತೀನಿ ಹೋಗೋನಿ. ಮಾಡಿ ಮನ ಕಟ್ಟಾಳಲ್ಲ, ದುಡ್ಡೆಲ್ಲ ಮತ್ತೆ ಒಳಗ. ಆಗ್ಲೇ ಇವ್ಳು ಬಂಡವಾಳ ಹೇಳ್ತೀನಿ ಅಂತ ಹೇಳಿಲ್ವಾ? ಇವ ನಮ್ಮೂರವಳಿಯ ಅಲ್ಲಿ ಚೀಟಿ ನಡೆಸಿದ, ಆ ದುಡ್ಡ ಕದ್ದೆತ್ಕೊಂಡು ಹೊಡ್ ಬಂದಿರೋದು ಕಳ್ಳಿ. ಕೆಂಪಗೆ ಈಗ ಬಂದ್ಯಾ? ಮನೆ ಹೆಂಗ್ ಕಟ್ತಾನ ಹೇಳ್ತಿದ್ದೆ ಇವ್ಗ. ಮುಂಡ ನೀ ಮಾತಾಡ್ತಿದ್ ನಾನು ಕೇಳಿಸ್ಕೊಂಡಿ ಕಣ. ಬೀಗನ ನನ್ ಗಂಡೆಲ್ಲ ಕೇಳಿದ್ದು ನಿಮ್ಗಳ ಬಾಯ್ಗೆ ಹಾಕ್ಬೇಕು. ತೊಳ್ಳರಾಗ ಬಂದ್ ಸಾಯ ಯಾರು ಹೇಳ್ತಾ ಇದೆ? ನಾಲ್ಗ ನರೆ ಹಾಕಳ ಹೆಂಗಂದ ಈ ಮಾತನ್ನ. ಇವ್ ನನ್ನ ಯಾರು ಬೀದಿ ಉಳ್ಳಳ್ಳಿ ಬೀದಿ ಒಳಗೆ ಈ ಮಾತಂದಿತ್ತಿಲ್ವಲ್ಲವ. ಆ ಎಳ ಕೂಸ್ ಕಟ್ಕೊಂಡು ಈ ಪಾಟಿ ಜೀವನದ ಸಾಕ್ತಿದ್ದ ನನ್ನ ಮಾರ್ಕಣ ಅಂತ ಕೇಳ್ತಾನ. ಇವ್ನ 4 ಸೇದೋಗ, 4 ನರೆ ಹೇಳ್ಕಳ, ಇವ್ನ 4 ಬಿದ್ದೋಗ. ನನ್ನೇನ್ ಕೇಳ್ದೆ? ನಮ್ಮ ಅಪ್ಪನ ಕೇಳೋಗಲಿ. ಮಾಡ್ಕೊಂಡ್ರೆ ಗಂಡತಾನೆ ನಿನ್ ಹೆಸರು ಬರ್ತೀನಿ ಅಂದಿದ್ದ ನಮ್ಮ ಅಪ್ಪ. ನಿಮ್ ಅಪ್ಪ ಬರೀತಿ ಬಿಡ್ತೀನಿ ನಂಗೆ ಗೊತ್ತಿದ್ದಲ್ಲ. ನಿನ್ನ ಬಿಡಲ್ಲ, ನಿಮ್ಮ ಅಪ್ಪನ ಬಿಡಲ್ಲ, ಇಬ್ಬರು ನರಪತ್ತೆ ಮಾಡ್ತೀನಿ. ನಾ ಬಿಡಲ್ಲ, ಬಿಡಬೇಡಿ. ಅಪ್ಪ ಕೆಂಪಿಕರಿ ತಗೊಳ ಹೋಗು. ಏನಕ್ಕಿಲ್ಲ ಈ ಸಬ್ ಬೇಕಂತ ನೀವ್ ತಗೊಂಡ್ ಕೊಡಗಿಲ್ವಾ? ನಿನ್ನೆ ಬೇಕು ಅಂತ ಹೋಗು. 1,000 ರೂಪಾಯಿ ಕೇಳಿದ್ರೆ ಕೊಡಲ್ಲ. ಈಗ ಬೋಸಿಲಿ ಬಡಿತಲ್ಲ ಹಾಕ್ಸ್ಕೊಳ್ಳಿರು. ಅಲ್ಲ, 1 ರೂಪಾಯಿ ಬಿಡ್ತೀರ ಈ ಗೌಡ. ನನ್ನ ಹೆಂಡತಿಗೆ ತೋಟ ಬರ್ತೀನಿ ಅಂತನಲ್ಲ. ಆ ಮುಂಡೆ ಬೆಳಿಗ್ಗೆ ಎದ್ರೆ ಬರೀ ದೇವ್ರಂತ ಗೌಡ್ರು ಅಂತವ್ರ. ಏನೋ ವ್ಯವಹಾರ ಇರ್ಬೇಕು, ಕಂಡು ಹಿಡಿಬೇಕು. ಕೆಂಪಿ ಕೆಂಪಿ ಎತ್ತಗೋದಿ ಮುಂಡೆ ಇವ. ಏನ್ಲ ಗದ್ದ ಬರ್ತೀನಿ ಅಂತ ನಂಗೆ ಅದ ಗದ್ದ ಬರ್ತೀನಿ ಅಂತ ಯಾರು ಹೇಳ್ದು? ನಿನ್ ಮಗ ಅಂದಲ್ಲ. ಏನಂತೆ? ನಿನ್ ಮಗ ನೋಡ್ರ ಮಪ್ಪನ್ ಮಾಡ್ಕೊಂಡಿದ್ದ ಯಾವ ಗದ್ದನ ಬರ್ತೀನಿ, ಯಾವ ಗದ್ದನ ಬರ್ದ ಬುಡಮೇಲಿ. ನಿನ್ ಮಗ ಅಂದಲ್ಲ ಈಗ ತಾನೇ ಬಂದು ಈಗ ಅನ್ಬಿಟ್ಟು ಅಂದ. ಏನಂತೆ? ನಮ್ಮಪ್ಪ ನಿನ್ ಗದ್ದ ಬರ್ತೀನಿ ಅಂದ. ನೀನ್ ಮಾಡ್ಕೊಂಡಿದ್ದ ನಮ್ಮಪ್ಪ ಅಂತ ಕೇಳ್ತಾನೆ ನಿನ್ ಮಗ. ನನ್ ಮಗಳಾಗಿದೆ ನಿನ್ ಮಾಡ್ಕೊಳ್ಳೋದು. ಆಹಾ, ಈ ನಾಟಕ ಏನ್ ಕಮ್ಮಿ ಇಲ್ಲ ಬಿಡು. ಅಪ್ಪ ಮಕ್ಳು ಇಬ್ರು ನಾಟಕ ಆಡ್ತಾರಲ್ಲ, ನಾಟಕನ ನೀವು ಅಪ್ಪ ಮಕ್ಳು ಇಬ್ರು. ನಾನು ಏನಂಕ ಬಿಟ್ಟಿದೆ, ಈ ಕೆಂಪಿ ಸಾವಸಕ್ ಬಂದ್ರ ಹೊಲ್ದ್ರ ನಾರಿ ಮುನುದ್ರ ಏನಮ್ಮಿದು ಮುನುದ್ರ ಏನದು ಕುರಿ ಕಾಕ ಕುರಿ. ಕುರಿನೆಲ್ಲಕ ಮುಂಡ ಮಾರಿ ಹೋಯ್ತೇರು. ನಿನ್ ತೋಟನೇ ಬೇಡ ಏನು ಬೇಡ, ನಾವ್ ಮಾಡಿರೋ ಕೂಲಿ ಕಾಸು ಕೊಟ್ರ ಗೆದ್ದ. 1,000 ರೂಪಾಯಿಗೆ ಬಡ್ಡಿ ಮಗ ಹೆಂಗ್ ಮಾಡಪ್ಪ ನನ್ನ ಮಗ. ಇದೇ ಗೌಡ್ರ ಹಿಂಗ್ ಓಡ್ ಬರ್ತಿದಾರೆ. ಸುಸ್ತಾಗ್ಬಿಟ್ಟಿಲ್ಲ ಇಲ್ಲ ಬತ್ರಿ. ಸುಸ್ತಾಗಿದ್ದು ಗಂಡ ಗೊತ್ತಾರ ಏನ್ ಮಾಡ್ದನು? ನನ್ ಗಂಡ ಗೊತ್ತಾರ, ನನ್ ಮಗನ್ ತರದಕ್ಕೆ ಬಿಡ್ತಾನ. ನಿನ್ ಗಂಡ ಏನು ಮಾತಾಡ ಬಮ್ಮಿ. ಇದಕ್ಕಮ್ಮೆ ಏನು ಇಲ್ಲ, ಆ ಕೂಸ್ನ ಎತ್ಕ ಬಾ. ಗೌಡ್ರು ನೋಡ್ರ ಅವ್ರು ಸುಸ್ತಾಯ್ತು ಅಂತವ್ರ, ಇವಳು ಸುಸ್ತಾಯ್ತು ಅಂತವಳ. ಏನ್ ನಡೀತಿಲ್ಲ? ಇದಕ್ಕ ಮುಂಡ ಬಟ್ಟೆ ಕರ್ಕೊಂಡ್ಬಿಟ್ಟು ಎಣ್ಣೆ ತಗೊಂಬಂದಿದೆ. ನನ್ ಗಂಡ ಅದಕ್ ಕುಡ್ದೆ ಅಂದ್ರ ನಾ ಕೆಲ್ಸ ಮಾಡ್ತೀನಿ, ಆಯಾಸಕ್ಕ ಕುಡಿತೀನಿ ಕಮ್ಮಿ ಅಂತನ. ಅದ್ಕಿಯ ಈಗ ನಾವು ಬಟ್ಟೆ ಹಚ್ಚಕ ನಮ್ಗೆ ಆಯಾಸ ಆಗಲ್ವಾ? ಫಸ್ಟ್ ಒಂದೊಂದ್ ಕ್ವಾರ್ಟರ್ ಹೊಡ್ಕೊಬ್ರ, ಆಮೇಲೆ ನಿಧಾನಕ್ ಬಟ್ಟೆ ಹಚ್ಚಂದ್ರು. ಗುರು ರಾತ್ರಿ ಎಣ್ಣೆ ತಗೊಂಬಂದಿ ಅಂತಂದ, ಸದ್ದೇ ಇಲ್ಲ. ಯಾವ ಬಟ್ಟೆ ಒಗೆ ಕೊಂಡಗಳ ನನ್ನ ಹೆಂಡ್ತಿ. ಆ ಬೀಗನ್ ಅಲ್ಲೇ ಮಡಗಿದೆ, ಪೋಣ್ಸ್ಕೊಂಡ್ ಬೆಳೆ ಹೋಗಳ. ಬಾ ಅಲ್ಲೇ ಇರ್ಬೇಕು ನೋಡು. ಅಲ್ಲೇ ಹೊಡ್ಕೊಳಂಗ್ರ? ಬಾ ಅಲ್ಲೇ ಗದ್ದ ಬೈಲ್ ಹೊಡ್ಕೊಳ. ಸರಿ ನಡಿ ಮತ್ತೆ. ಮಾಡ್ತೀನಿ ಗುರು. ನನ್ ಗಂಡ ಬಡ್ಡೆದ ಫೋನ್ ಮಾಡ್ದ ಎತ್ತಲ್ಲ. ಏನ್ ಕಮ್ಮಿ ಮಾಡಿದೆ ಚಿನ್ನು ನಿಂಗೆ ಬಂಗಾರಿ? ಏನ್ ಕಡಿಮೆ ಮಾಡಿದೆ? ನೆನ್ಸ್ಕೊಳಕ ಚಿಪ್ಸ್ ಉಪ್ಪಿನಕಾಯಿ. ಇಂಚೋರ್ ನಾಯಿ ಹೇಳೋದು, ಮುಂಚೋರ್ ಕೊತ್ತಿ ಹೇಳೋದು. ಈ ಅಕ್ಕುಟ್ಟೋದ್ ಬೀದಿಲಿ ಎಲ್ಲಿ ಬಂದ್ ಸೇರ್ಕಣ್ಣ ನಾನು. ಈ ಮುಂಡರ್ ಕಣ್ಣೆಡ ಒಳಗೆ ಈ ಪಾಟಿ ಮನ ಕಟ್ಬಿಟ್ಟು ಕೋಳಿ ನಟ್ಟಿ ಬಾಕ್ಲಿ, ಕೋಳಿ ಸಾಕದ್ಮೇಲೆ ಒಂದ್ ಅಂಗಲ್ ಕೊಡಕಬೇಕು ನಾನು ಸಾವಂತಿರು. ತಾಕತ್ತಿಲ್ಲ ಅಂದ್ಮೇಲೆ ಅದಕ್ಕೆ ನಟಿ ಬಾಕ್ಲಿ ಬಿಟ್ರು ಎಲ್ಲಿ ಅಂತ. ಮೇವು ನಾನು ಅನಾಹುತರಿಂದ ನೋಡ್ತಾವ್ನಿ.
ಹೋಗ ಬರ ಐಕಳನ್ನೆಲ್ಲ ಬೈತಿದೆ. ಕೋಳಿ ನೆಪ್ಪದಲ್ಲಿ ನನ್ನ ಬೈತಿದೆ. ಅದಕ್ಕೆ ನಾನು ಒಬ್ಳೆ ಕೋಳಿ ಸಾಕಿರೋದು. ಅವ ಸಾಕಿಲ್ವಾ ಅವನ್ನೆಲ್ಲ ಬೈ ಗರ್ತಿ ನಾನು ನೋಡಿ. ಇವ ಬೇರೆ ಹೆಚ್ಚ ಇವಳು ಬೈಯದಿಯಾ. ನಿಂಗ್ ಕೋಳಿ ತಾಕತ್ತಿದ್ರೆ ಸಾಕು, ಇಲ್ಲ ಅಂತಂದ್ರೆ ಸಾಕ್ಬೇಡ ಎಲ್ಲಬೋದು ಎಲ್ಲರೂ ನೀನು. ಕೇಳ್ರಿ ಮಿಂಗ ಬಾಳ ಅತಿ ಆಗ್ಬಿಟ್ಟು ಹೇಳೋದು ಕೇಳಿ. ನೀವೆಲ್ಲ ಬಂದ್ಬಿಟ್ರೆ ನಿದ್ರಕೊಬಿಟ್ಟ ನಮಿ ನಂಗೆ ಕೋಳಿ ಸಾಕ ತಾಕತ್ತಿಲ್ವ ನಂಗೆ. ಇದೇ ಅತಿ ಕಮ್ಮಿ ಹೇಳ್ತಾ ಇರೋದು. ನಿಮ್ಗಳ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಯಾವ ಮುಂದೆ ಅಟ್ಟಿ ಕೋಳಿ ನಟ್ಟಿ ಬಾಗ್ಲಿಗೆ ಬತ್ತ ಅವನ ಗಂಡನ್ ಮಾಡ್ತಾನ. ನಿಂತ್ಕ ಯಾರ್ ಗಂಡ ಯಾರು ಮಾಡ್ಕೊಂಡು ನಾನು ತಗೊಂಡ್ ನೋಡ್ತೀನಿ. ಲೇವ್ ಒಂದ್ ಕೆಲಸ ಮಾಡು, ಹೆಚ್ಚ ಕೋಳಿ ಸಾಕಿರೋದು ನೀನು ಹೋಗಿ ಅವ್ರ ಗಂಡನ್ ಮಾಡ್ಕ. ಎಷ್ಟೊತ್ತು ಗೊತ್ತಾದ್ದು ಅಂತ ಕಾಯ್ಕೊಂಡಿರ್ತಾನ ನನ್ ಮಗ ಅಲ್ಸತ್ತಂದ್ ಕಟ್ಟಾಗ್ತದೆ. ಅಟ್ಲಿ ಏನ ಎತ್ತ ಅಂತ ನೋಡಲ್ಲ. ಹಾಲ್ ಹಾಕಕ್ತಾರೆ ಗೊತ್ತಾಯ್ತು ಅದ್ ಎಲ್ಲಿಗೆ ಹೋದ್ನ ಉದ್ರೋಗಣ. ಛೈ ಅವನ್ಗೆ ಇಟ್ಟು ಉಡ್ಸ್ಕೊಂಡ ಶಕ್ತಿ ಇಲ್ಲ. ಇದನ್ ಬೇರೆ ಸಾಕಣ. ಈ ಕಲಗೊತ್ತಿನ ಬೋಸಿನ ಎತ್ ಮಾಡ್ಕೋನಲ್ಲ ಅದೆಲ್ಲಿ ಯಾವ್ದು ತೊಡದತಿ ಮದುವಾದ್ನ. ಇದಕ್ಕೆ ಬಡ್ಡಿ ಹಿಂಗ ಒಟ ಅಂದಿ. ಎಲ್ಗ ಹೋಗಿದ ಹಾಲ್ ಕರ್ದ ಎಷ್ಟೊತ್ತಾಯ್ತು. ಡೈರಿಗೆ ಹಾಲಕ್ ಹೋಗಿ ಗೊತ್ತಾಗಿಲ್ವಾ? ಇಲ್ಲಿ ಹಾಲು ಕೊಡ ಮತ್ತ ಮುದಾವಿ ತಗೊಂಬದೇವ ಅದನ್ನ ಸಾವಿರ ಗೊತ್ತಾಯ್ತು. ಡೈರಿಗೆ ಹಾಲಕ್ ಇಷ್ಟ ಅಲ್ಲೋ ಇದು. ನಾಯಿ ತೋ ಕರ್ರಿ ಹಸು ತೋ ಕರ್ದೆ ನಡಿ ಒಳಕ. ಏನಕ್ಕೆ ನೀರ್ ಹಾಕೊಡ್ತೀನಿ ನಡಿ ಅಲ್ಗ ಅಂತ. ಬಜಾರ್ ಮುಡ ಮದುವಾಗ್ಬಿಟ್ಟ ನಾನು. ನಿನ್ನ ನಾ ಮದುವಾಗಿರೋದು ಹೆಚ್ಚು ಮುದವೆ ನನ್ನ ಡಾಕ್ಟರ್ ಮದುವಾಗ ಬಂದಿನ. ನೋಡ್ತಾ ಮುಟ್ಕೊಂಡ್ಬಿಡ ಆಯ್ತಾರ. ಕೆಂಪ ಕಾಲ 2 ರೂಪಾಯಿ ಹಾಲು ಕೊಡು. 2 ರೂಪಾಯಿ ಹಾಲ ಹಾಲಿಲ್ಲ ನನ್ನ ಆಟ ತಗೊಳ್ಳಿ. ಮದುವೆ 2 ರೂಪಾಯಿ ಹಾಲು ಕೇಳಕ್ ಬಂದಾನ. ಏನ್ ನಾಯಲ್ಲಿ ಕೆಟ್ಟೋಯ್ತಾ? ಮದುವೆ ಅದ್ ಕುಯ್ಯಂಗಿಲ್ಲ ಕಟ್ಟೋದು. ನಿಂಗೇನ್ ಗೊತ್ತು ಮದುವೆ ಬೂದ್ ಗುಂಪ್ರ ಇಟ್ ಜಾಸ್ತಿ ಅಂದ್ಬಿಟ್ಟು ಇಂಬೆಂಟ್ ತಂದಿದೆ. ನಾ ಏನ್ ಮಾಡ್ಕೊಂಡ್ ಸಾಯ ಹೋಗ ಆಳ್ಗಳು ಕರಿವು ಪೂಜಕ್ಕ ಗೊತ್ತಾಯ್ತಾ? ಆಳ್ಗಳ್ ನಾಯನೇ ಕರೀಲಿ. ಆಯ್ತು ಕರೀಲಿ ಅನ್ರ ಪೂಜೆ ಕರಿಬಿಡುವಾರ್ನ ಪೈಗಳನ್ನ. ಬೇಡ ಬೋನಸ್ ಎಲ್ಲ ಕೇಳ್ತಾರ ನಂತ ಎಲ್ಲಿ ದುಡ್ಡು ದುಡ್ಡು ಕೊಡ್ದಿರ್ಲಿ ಕಳಪುರಿ ಕೊಡ ಹೋಗಿ ಕರಿ ಹೋಗು. ನಾ ಕರೀಲಕ್ಕಪ್ಪ ಬೇಕಾದ್ರೆ ಕರೆಸು. ಇಲ್ಲಿರೋದಕ್ಕೆ ಪೂಜೆ ಮಾಡು. ಇನ್ನಾರ್ಗ ಸೇದೈತು ಹೋಗಮಿ ಕರ್ಬಿಟ್ ಹೋಗಮಿ. ಸರಿ ಸಾವ್ಕಾರ ಎಲ್ರು ಬರ್ಬೇಕಂತ ಅಂತ ಪೂಜೆ ಬರ್ಬೇಕಂತ. ಹಚ್ಚೋ ಬೇಗ ಕೆಲಸ ಮುಗಿಸ್ಕೊಳ್ಳಿ. ಗೌಡ್ರು ಪೂಜೆ ಕರೀತಾರ ಪೂಜೆಗೆ ಹೋಗೋ. ಆ ಪೂಜೆಗೆ ಬರಬೇಕು ಕೆಲಸ ಇಲ್ಲ ನಿಂಗ. ಅಣ್ಣ 5 ವರ್ಷದಿಂದ ಕೆಲಸ ಮಾಡ್ತಾವೆ. ಒಂದ್ ಸ್ವೀಟ್ ಇರೋ ತಗೊಡ್ಬಾರ್ದು. ಆ ಪಡಿ ಚಿನ್ನ ಯಾತ್ ಕೇಳವ ವೇಸ್ಟ್. ಇಷ್ಟ ಕಣ್ರಯ್ಯ. ಮಾಡೋಣ ಕೆಲಸ ನೀನು. ನಿಂಗೆ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರೋದು? ದಿನ ಹಿಂಗ್ ಗೊತ್ತಾಗ್ ಬಂದ್ರ ನಾ ಗೌಡ್ರಿಗೆ ಹೇಳ್ತೀನಿ ಅಷ್ಟೇ. ಆಮೇಲೆ ಗೌಡ್ರಿಗೂ ನಿಂಗೆ ಏನಾದ ಕಣ ಹೋಗು. ಯಾರಾಗ್ರೆ ಹೆಂಗಂತಂದೆ ಅವ್ಳಗ ಒಂಚೂರು ನೀರ್ ಕುಡ್ಕೊಬತ್ತೀನಿ ನಾನು. ಸರಿ ಹೋಗು ಆಯ್ತು. ಇವ್ರಿಬ್ರು ಡೈಲಿ ಎಲ್ಗೋದಿಲ್ಲ ಇವ್ರಿಬ್ರು ಹಿಂಗ. ಅವ್ರು ಡೈಲಿ ಎಲ್ಗ ಹೋಯ್ತಾರ ನೀನ್ ತೋರ್ಸ್ಕೊಡ್ತೀನಿ. ಒಟ್ಟು ನಿಮ್ ಹುಡುಗಿ ಬಂದಲ್ಲಿ ನೋಡೋದಿ. ಅಣ್ಣ ಅಮ್ಮ ಪೂಜೆ ಕರೀತಾರ ಬನ್ನಿ. ಸರಿ ಬತ್ತಿ ಹೋಗು. ಸರಿ ಆಯ್ತು. ಅವ್ರ ಮುಂದೆ ಬೋದಿ ಅಂತ ಬೇಜಾರ್ ಮಾಡ್ಕೊಬೇಡ ಸರಿನಾ? ನೀನ ಮರ ಮದಿನ ಅವ್ರ ಮುಂದೆ ನನ್ನ ಕಪ್ಪಡಿ ಗದ್ರಿಸಿದೆ. ಏನ ಯಾತಿಗೆ ಗೊತ್ತ ಬೋದಿದ್ದು ನಿನ್ನ ಕೆಲ್ಸಿನ ತೆಗ್ದಾಕ್ಬಿಡ್ತಾರ ಅಂತ. ಅದನ್ನ ಅರ್ಥ ಮಾಡ್ಬಿಡ್ತಾರ. ಸರಿ ನಿನ್ನ ಡಾಕ್ಟರ್ ಕರ್ಕೊಯ್ತೀನಿ. ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಅಣ್ಣ ಪೂಜೆ ಮುಗೀತಾ? ಪಟಾಕಿ ತಕೊಡು. ಪಟಾಕಿ ಅಂಗಡಿ ಇಲ್ಲಕಲ್ಲ ಬಂದವ ತಕೊಡು. ಅದಕ್ಕೆ ಭೀಮಾ ಹಂಗ ಆಟ ಮಾಡಿದೆ ನೀನು. ಬೇಕು ಅದೇನಕ್ಕೆ ಹಂಗ ಸುಮ್ಮನೆ ಹಿಂಗ ಆಟ ಮಾಡ್ಬೇಡ ಚಿಕ್ಕ ವಯಸ್ಸಿಗೆ ಹಿಂಗ. ನಾ ಕೇಳ್ಕೊಬತ್ತೀನಿ ಇಲ್ಲಾರು ಏನಂತ. ಈ ಬೀದಿಲಿ ಇವ್ನ ಅಂಗಡಿ ಎತ್ತಿಸ್ಬೇಕು. ಮೂಸಕ್ ತಂದ್ಬಿಡ್ತಾನ ಪಟಾಕಿನ. ಅಣ್ಣ ನಂಗ್ ದುಡ್ಡು ಬಂದ್ ಕೇಳ್ರ ಪಟಾಕಿನ ಇಲ್ಲ ಅಂತ ಹೇಳು. ಸುಮ್ ಪಟಾಕಿ ತಗೊಡು ಅಂತ ಆಟ ಹಿಡಿದ ಅದ್ಕ. ಆಯ್ತು ನೀ ಕರ್ಕ ಹೋಗೋಣ. ಇಲ್ಲ ಇಲ್ಲ ನೀವ್ ಹೋಗು. ಬಾ ನೋಡ್ದೆ ಇಲ್ಲ ಅಂತ ಹೇಳಿಲ್ಲ ಪಟಾಕಿನ ನೋಡು. ಪಟಾಕಿ ಇಲ್ವಾ? ಅದಲ್ಲಪ್ಪ ಅರ್ಥ ಆಯ್ತು ಅನ್ಸುತ್ತೆ. ಪಟಾಕಿನೂ ಇಲ್ಲ ಕಾಸು ಇಲ್ಲ. ಕಪ್ಪಲ್ ಬೇರೆ ಹೊಡೆದ್ ಬಿಡ್ಲಲ್ಲಪ್ಪ.
ನಾವಿರುವ ಜಾಗ. ಇಲ್ಲಿಂದ ಸೀದಾ ಬಂದು ಬಲಕ್ಕೆ ಬಂದ್ರೆ ಅಲ್ಲಿ ಸ್ನಾನ ಮಾಡುವ ಜಾಗ ಉಂಟು. ಸ್ನಾನ ಮನೆಗೋಗಿ ಮಾಡುವ ಮಾರೆ ಸಾವು. ಸುಮ್ಮನೆ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸ್ ಉಂಟು. ಹೋಗಾಕು ಸರಿ ಗೊತ್ತಾ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದರ್ಸ. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. ಆ ಓಣಿಯಲ್ಲಿ ಸೀದಾ ಬಂದ್ರೆ ಒಂದು 10-15 ಫೀಟ್ನ ದೊಡ್ಡ ಗೋಡೆ ಉಂಟು. ನಾವೀಗ ಒಬ್ಬೊಬ್ರು ಒಂದು 5-6 ಫೀಟ್ ಉದ್ದ ಇದ್ದೇವೆ. ನಾನು 5.5. ನಾವು ಒಬ್ಬರ ಮೇಲೆ ಒಬ್ಬರು ನಿಂತು ಆಚೆಗೆ ಬಡಾಲ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಶಾಬಾಸ್. ಲಾಸ್ಟಿಗೆ ಯಾರು ನೀನ್ ನಿಲ್ತೀಯ? ಹಾ, ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? ನೀವು ಆ ಕಡೆ ಹಾರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವಾನ? ಹೊರಗಡೆ ಕಾವಲಿ ನಿನ್ನ ಅಪ್ಪ ಇರ್ತಿದ್ರು. ಛೇ, ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ಅಷ್ಟೇ.